ಮತ್ತೆ ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ರಿ? ಇವತ್ತೊಂದು ಹಲಸಿನ ಹಣ್ಣಿನ ಪಾಯಸ. ಹಲಸಿನ ಹಣ್ಣಿನ ಪಾಯಸ. ನಮ್ಮ ಅತ್ತೆ ಮಾಡ್ತಿದ್ರು, ಅದೇ ಥರ ಮಾಡೋದು ಈಗ. ತುಂಬ ರುಚಿ ಅಲ್ಲ? ಹೌದಪ್ಪ, ಹಲಸಿನ ಹಣ್ಣೆ ರುಚಿ, ಪಾಯಸ ಇನ್ನೂ ರುಚಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ರುಚಿಯಾದ ಹಲಸಿನ ಹಣ್ಣಿನ ಪಾಯಸವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಅತ್ತೆ ಹಲಸಿನ ಹಣ್ಣನ್ನೆಲ್ಲ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಹಣ್ಣು ಕಟ್ ಮಾಡಿದ್ದಾಗಿದೆ, ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾರೆ. 2 ಕಪ್ ಆಗುವಷ್ಟು ಹಲಸಿನ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೇವೆ. ಲೋಟ ಹೆಸರು ಬೇಳೆ ತೊಳೆದಲ್ಲ. ಈಗಾಗಲೇ 1 ಲೀಟರ್ ಆಗುವಷ್ಟು ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೇವೆ. ಅದರಲ್ಲಿ ತೊಳೆದಿರುವಂತಹ ಹೆಸರು ಬೇಳೆಯನ್ನು ಹಾಕಿ ಬೇಯಲಿಕ್ಕೆ ಬಿಟ್ಟಿದ್ದೇವೆ. ಹೆಸರು ಬೇಳೆ ಎಲ್ಲ ಒಂದು 3/4 ಭಾಗದಷ್ಟು ಬೆಂದಾದ ನಂತರ ಹಲಸಿನ ಹಣ್ಣಿನ ಸೊಳೆಗಳನ್ನು ಹಾಕೊಳ್ಬೇಕು. ಚೆನ್ನಾಗಿ ಹೆಸರು ಬೇಳೆ ಬೆಂದ ನಂತರವೇ ಹಲಸಿನ ಹಣ್ಣನ್ನು ಹಾಕೊಳ್ಳಿ, ಇಲ್ಲಾಂದ್ರೆ ಹೆಸರು ಬೇಳೆ ಬೇಯೋದಕ್ಕೆ ಲೇಟ್ ಆಗ್ತದೆ, ಹಲಸಿನ ಹಣ್ಣೆಲ್ಲ ಕರಗಿ ಹೋಗ್ತದೆ. ಹಾಗಾಗಿ 3/4 ಭಾಗದಷ್ಟು ಹೆಸರು ಬೇಳೆ ಬೆಂದ ನಂತರ ಹಲಸಿನ ಹಣ್ಣಿನ ಸೊಳೆಯನ್ನು ಹಾಕಿ ಬೇಯಲಿಕ್ಕೆ ಬಿಡಬೇಕು. ಹಲಸಿನ ಹಣ್ಣಿನ ಸೊಳೆ ಎಲ್ಲ ಬೆಂದು ಬಂದಿದೆ. ಈಗ ಹೆಸರು ಬೇಳೆಯು ಕೂಡ ಕರೆಕ್ಟಾಗಿ ಬೆಂದಿದೆ. ಈ ಟೈಮಲ್ಲಿ ಇದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ಬೇಕು. 1 ಕಪ್ ಆಗುವಷ್ಟು ಬೆಲ್ಲ ಬೇಕಾಗ್ತದೆ ಇದಕ್ಕೆ. ಹಲಸಿನ ಹಣ್ಣು ಆಗಿರೋದ್ರಿಂದ ಸಿಹಿ ಆಗಿರ್ತದಲ್ಲ, ಸ್ವಲ್ಪ ಕಡಿಮೆ ಬೆಲ್ಲವನ್ನು ನಾವು ಹಾಕಿದ್ದೇವೆ. 3/4 ಕಪ್ ಆಗುವಷ್ಟು ಹಾಕಿದ್ದೇವೆ. ಸಿಹಿ ಚೆನ್ನಾಗೇ ಬರ್ತದೆ. ಹಲಸಿನ ಹಣ್ಣು ಸಿಹಿ ಇದ್ದಷ್ಟು ನೀವು ಬೆಲ್ಲವನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ರುಚಿಯ ಬ್ಯಾಲೆನ್ಸ್ಗೆ ಚಿಟಿಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಬೆಲ್ಲ ಎಲ್ಲ ಕರಗಿ ಕುದಿ ಬಂದ ನಂತರ ಇದಕ್ಕೆ ಬೇಕಾದ ಕಾಯಿ ಹಾಲನ್ನು ಈಗ ರೆಡಿ ಮಾಡ್ಕೊಳ್ತಾ ಇದ್ದೇವೆ. 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇವೆ. ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿ ಜರಡಿಯಲ್ಲಿ ಹಾಕಿ ಸೋಸ್ಕೊಂಡ್ರೆ ಕಾಯಿ ಹಾಲು ರೆಡಿ ಆಗ್ತದೆ. ಈಗಾಗಲೇ ಹಲವಾರು ಸಲ ನಾನು ಕಾಯಿ ಹಾಲನ್ನು ತೆಗೆಯೋದನ್ನು ತೋರಿಸಿದ್ದೆ, ಹಾಗಾಗಿ ಈ ಸಲ ತೋರಿಸ್ತಾ ಇಲ್ಲ. ಮಾಡಿರುವಂತಹ ಕಾಯಿ ಹಾಲನ್ನು ಪಾಯಸಕ್ಕೆ ಹಾಕ್ಕೊಂಡು ಕುದಿಸ್ಕೊಂಡ್ರೆ ರುಚಿಯಾದ ಹಲಸಿನ ಹಣ್ಣಿನ ಪಾಯಸ ರೆಡಿ ಆಗ್ತದೆ. ಎಷ್ಟು ಸುಲಭ ಇದೆ ಅಲ್ವಾ? ಹೋದ ವರ್ಷ ಇನ್ನೊಂದು ರೀತಿಯಲ್ಲಿ ಹಲಸಿನ ಹಣ್ಣಿನ ಪಾಯಸವನ್ನು ತೋರಿಸಿದ್ದೆ. ಆ ವಿಡಿಯೋವನ್ನು ನೀವಿನ್ನು ನೋಡಿಲ್ಲ ಅಂದರೆ ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡ್ಬೋದು. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಇದಕ್ಕೆ ಹಾಕ್ಕೊಂಡು ಕುದಿ ಬರಿಸಿದ್ರೆ ರುಚಿಯಾದ ಹಲಸಿನ ಹಣ್ಣಿನ ಪಾಯಸ ರೆಡಿ. ಬೇಕಾದರೆ ನೀವು ಇದಕ್ಕೆ ತುಪ್ಪದಲ್ಲಿ ಗೋಡಂಬಿಯನ್ನು ಹುರಿದು ಕೂಡ ಸೇರಿಸ್ಕೊಳ್ಬೋದು, ಅಥವಾ ಹಾಗೆ ಕೂಡ ಸರ್ವ್ ಮಾಡ್ಬೋದು. ತುಂಬಾ ರುಚಿಕರವಾಗಿ ಇರ್ತದೆ. ಖಂಡಿತ ಹಲಸಿನ ಹಣ್ಣು ಮುಗಿದ್ರೊಳಗೆ ಈ ಒಂದು ರೆಸಿಪಿಯನ್ನು ಮಾಡಿ. ಹಲಸಿನ ಹಣ್ಣು ಹಾಗೆ ತಿನ್ನಲಿಕ್ಕೆ ರುಚಿಯಾಗಿರ್ತದೆ, ಹೌದು. ಆದರೆ ಈ ರೀತಿ ಎಲ್ಲ ಅಡುಗೆಯನ್ನು ಮಾಡಿ ತಿಂದರೆ ಎಷ್ಟು ರುಚಿಯಾಗಿರ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಖಂಡಿತ ಲೈಕ್ ಮಾಡಿ, ಹಾಗೆ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಬಿಸಿ ಬಿಸಿ ಪರಿಮಳಭರಿತವಾದಂತಹ ಹಲಸಿನ ಹಣ್ಣಿನ ಪಾಯಸವನ್ನು ಸರ್ವ್ ಮಾಡ್ತಾ ಇದ್ದೇನೆ. ಇದಕ್ಕೆ ತುಪ್ಪ ಹಾಕಿ ತಿನ್ನಬೇಕು, ಆಗ ರುಚಿ ತುಂಬಾ ಸೂಪರಾಗಿ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಅತ್ತೆಯಿಂದ ಇನ್ನೂ ಯಾವ ಅಡುಗೆ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ರೆಸಿಪಿಯಲ್ಲಿ ಸಿಗ್ತೇನೆ. ನಮಸ್ಕಾರ.